ಮುಖ ಎಲ್ಲ ಕರಗಿಗ್ಯದ. ಜೈ ಶ್ರೀರಾಮ್, ರಾಧೆ ರಾಧೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೆಂಗಿದ್ದೀರಿ? ಚಲೋ ಇದ್ದೀರಿ ಅಂತ ಅನ್ಕೋತೀನಿ ಫ್ರೆಂಡ್ಸ್. ನಾವು ಚಲೋ ಇದ್ದೀವಿ ನೋಡ್ರಿ. ಬರ್ರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಮಂತೆ. ನಮ್ಮ ರಾಜಿ ಏನೋ ಮಾತಾಡು. ಹಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಅಷ್ಟೇ ನಾವು ನೋಡ್ರಿ ಚೆನ್ನಾಗಿದ್ದೀರಿ. ನೀವು ಹೆಂಗಿದ್ದೀರಾ? ಕಮೆಂಟ್ ಹಾಕ್ರಿ. ಅಕ್ಕಿ ಹಂಗ ಕಮೆಂಟಲ್ಲಿ ಹಾಕ್ರಿ. ಇಲ್ಲ ನೀವು ಹೇಗಿದ್ದೀರಿ ಕಮೆಂಟಲ್ಲಿ ಹಾಕ್ರಿ ಅಂತ. ನಾನು ಇವತ್ತ ಏನೂ ಇಲ್ರಿ ಫ್ರೆಂಡ್ಸ್, ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬಂದಿನಿ. ಒಟ್ಟ ಬಟ್ಟೆ ಇದ್ದಿದ್ದಿಲ್ಲ ಹುಡುಗರು ನೈಟ್ ಡ್ರೆಸ್ ಅಂದ್ರೆ ಡೈಲಿ ಯೂಸ್ ಮಾಡೋಕೆ ಬಟ್ಟೆ ಇದ್ದಿಲ್ಲ ರೀ. ನಂಗೆ ನೈಟಿ ಹರಿದೀವಿ, ನೈಟ್ ಇದ್ದಿಲ್ಲ. ಮೊನ್ನೆ ತೊಗೊಂಡಿನಿ. ಎಷ್ಟು ದಿನ ಆಯ್ತು ತೊಗೊಂಡು, ಭಾಳ ದಿನ ಆಯ್ತು ನಾನು ನೈಟಿ ತೊಗೊಂಡು. ಮತ್ತು ಹರಿದೀವು ತೊಗೊಂಡಿದ್ದಿಲ್ಲ. ಅದಕ್ಕಾಗಿಯೇ ನಂಗೆ ಏನೇನೆಲ್ಲ ತೊಗೊಂಬಂದಿವ್ರಿ ಮನೆಗೆ ಹುಡುಗರಿಗೆ ನಮ್ಗೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೋಡಿ ಸಪೋರ್ಟ್ ಮಾಡಿ ತಂದಿನ್ರಿ ಆಲ್ರೆಡಿ. ತಂದು ಇವಾಗ ನಿಮ್ಮ ಜೊತೆ ತೋರಿಸ್ಬೇಕು. ಅಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ನಂಗೆ. ಅದು ಕೆಲ್ಸಕ್ಕೆ ಹೋಗಿದ್ರೆ ನಾನು ಬರೋ ಮುಂದೆ ತೊಗೊಂಬಂದಿನೆಲ್ಲ. ಇವಾಗ ಬಾರಿ ತೋರಿಸ್ತೀನಿ ಇನ್ನೇನು ತಂದೀನಿ, ಎಷ್ಟು ಅಮೌಂಟ್ ಐತೆ ತೋರಿಸ್ತೀನಿ, ಯಾರು ತಂದೀನಿ ಅಂತೇಳಿ. ಬನ್ನಿ ಬನ್ನಿ ಎಲ್ಲರೂ. ಏನೇನು ತಂದಿನ ತೋರಿಸ್ತೀನಿ ಬಾರಿ ಫ್ರೆಂಡ್ಸ್. ಸ್ಟಾರ್ಟಿಂಗೇ ನಮ್ಮ ಯಜಮಾನ ತೋರಿಸಿರ್ತೀನಿ. ನಮ್ಮ ಯಜಮಾನ ತೋರಿಸಿರ್ತೀನಿ ರೀ. ಮತ್ತು 2 ಸೇಮ್ ತಂದೀನಿ. ಟಿ ಶರ್ಟ್ ತೊಗೊಂಡು ನೋಡಿರಿ, ಬೀರೇಸ್ಕೊಂಡು ತಂದೀನಿ. ಮತ್ತು ನಮ್ಮ ಯಜಮಾನ್ರಿಗೆ ಒಂದು ಟಿ ಶರ್ಟ್ ತಂದೀನಿ. ಯಾರ್ಯಾರು ಏನೇನು ಬರ್ತಾವೆ ಹಾಕೊಳಕ್ಕೆ ಫ್ರೆಂಡ್ಸ್. ನಾನು ತಿಳಿದಷ್ಟು ತೊಗೊಂಬಂದೀನಿ ರೀ. ಬನ್ನಿ, ಇದೊಂದು ಕಲರ್ ಅದ ರೀ ಟಿ ಶರ್ಟ್. ಇದೊಂದು ಕಲರ್. ಯಾವ ಕಲರ್ ಅಂತ ಕಮೆಂಟ್ ಹಾಕ್ರಿ. ಅವ್ರಿಬ್ಬರದಾಗ ಯಾವ ಕಲರ್ ಯಾರಿಗೆ ಇಷ್ಟ ಒಪ್ತದ ಅಂತ ಕಮೆಂಟ್ ಹಾಕ್ರಿ. ಹಂಗೆ ಕೊಡ್ತೀಗ ಇದು ನಾನು ತೆಗಿದು. ಇದು ನಮ್ಮ ಯಜಮಾನ್ರಿಗೆ ಇರೇಶ ತಂದೀನಿ ರೀ. ಕಲರ್ ತಿಳಿಯಲ್ಲ. ಅವ್ರಿಬ್ಬರು ಯಾವ ಪಸಂದ್ ತೊಗೋತಾರೆ ಅದನ್ನು ಗೊತ್ತಿಲ್ಲ. ನಿಮ್ಗೆ ಅವ್ರಿಬ್ಬರದಾಗ ಯಾರಿಗೆ ಯಾವ ಕಲರ್ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಹಾಕ್ರಿ. ಇದು 350 ರೂಪಾಯಿ ಜೋಡಿ ರೀ. 350 ರೂಪಾಯಿ ಜೋಡಿ ಎರಡಕ್ಕೆ. 2 ಟಿ ಶರ್ಟು. ನಮ್ಮ ಯಜಮಾನ್ರಿಗೆ ಒಂದು ನೈಟ್ ಪ್ಯಾಂಟ್ ತಂದೀನಿ ರೀ. ನಮ್ಮ ಯಜಮಾನ್ರಿಗೆ ಒಂದು ನೈಟ್ ಪ್ಯಾಂಟ್ ತಂದೀನಿ. ಇದಕ್ಕೆ 150 ರೂಪಾಯಿ ರೀ. ನಂಗೆ ನೈಟಿ ತೊಗೊಂಡ್ಬಂದಿನಿ ಫ್ರೆಂಡ್ಸ್. ನೈಟಿ ಹೆಂಗವ ಅಂತ ಕಮೆಂಟ್ ಹಾಕ್ರಿ. ರಾಜಿ ಕರ್ಕೊಂಡೋಗಿಲ್ಲ, 9 ಮಾರ್ಕೆಟ್ಗೆ ಹೋಗ್ಬಾರ ತಂದೀನಿ. ನೈಟಿ ಹೆಂಗವ? ಬೆಂಗಳೂರು ಕಡೆ ಹೆಂಗೆ ಅಂದಿ ನೈಟಿ ಹೇಳು? 500 ರೂಪಾಯಿಗೆ 6. 500 ರೂಪಾಯಿ 6 ನೈಟಿ ಅಂತ ನೋಡಿ ಬೆಂಗಳೂರು ನೋಡಿ ಫ್ರೆಂಡ್ಸ್. ಅವಾಗ ಎಲ್ಲಿ 500 ರೂಪಾಯಿ 6 ಸಿಗ್ತೀರಿ? ಬರ್ರಿ ನಾನು ತಗೊಡ್ತೀನಿ. 500 ರೂಪಾಯಿ 6 ಒಳಗಡೆ ಲಂಗನೂ ಸಿಗ್ತವೆ. 500 ರೂಪಾಯಿಗೆ 6 ಲಂಗ ರೀ. ಲಂಗಾನು ನೈಟಿ ಒಬ್ಬೊಬ್ರು ಒಂದೊಂದ್ ಥರ ಮಾಡ್ಕೊಬರ್ತಾರೆ. ಬರಲ್ಲ, ಫೋನ್ ಸ್ವಿಚ್ ಆಫ್ ಮಾಡಿ ಕಟ್ ಮಾಡು. ಅಲ್ಲಿ ಬೆಂಗಳೂರಾಗ 500 ರೂಪಾಯಿಗೆ 6 ಲಂಗ ಕೊಡ್ತಾರೆ. ಒಬ್ಬೊಬ್ರು ಒಂದೊಂದ್ ಥರ ಮಾರ್ಕೊಬರ್ತಾರೆ. ಆ ಕಡೆ ತಿಳಿತು ಮಾರ್ಕೊತ್ ಬಂದಿಲ್ಲ. ಸೊ ಬೆಂಗಳೂರಾಗ ಯಾರ್ಯಾರು ಇದ್ರಿ ಕಮೆಂಟ್ ಹಾಕಿ. ಈ ರೀತಿ ಮಾರ್ಕೊತ್ ಬಂದಾರಲ್ಲ 500 ರೂಪಾಯಿ 6 ನೈಟಿ ಅಂತ. ಶಾಕ್ ಆಗಿನಿ ನಾ, ಶಾಕ್. ನಿಜ. ಅವತ್ತು ನಮ್ಮ ಅಕ್ಕ ಇಟ್ಟಿಗಿದ್ದಿಲ್ಲ ಅಂತ ತಗೊಂಡಿಲ್ಲ, ಇಲ್ಲಾಂದ್ರೆ ತಗೊಂಡು. ಇವು ನೈಟಿ ಹೆಂಗವತ್ತ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ಹೋದ್ಸಲ ನೈಟಿ ತೊಗೊಂಡಿದ್ನಲ್ರಿ ನಾ. ಅಲ್ಲಿ ಅವನು ಹಿಂಗೆ ಇದ್ದು. ಹೋದ್ಸಲ ಹೆಂಗಂದ್ರೆ ಇಲ್ಲಿ ಪುಗ್ಗ ಇದ್ದು. ಮತ್ತು ಇಲ್ಲಿ ಈ ಥರ ಡಿಸೈನ್ ಐತ್ರಿ. ಹಿಂಗೆ ಈ ಥರ ಹೋದ್ಸಲ ನೈಟಿ. ಈ ಸಲ ನೈಟಿ ಈ ಥರ ಡಿಸೈನ್ ಅದ ರೀ. ನಂಗೆ ಬೇರೆ ಥರ ನೈಟಿ ಇದ್ದು ಇಷ್ಟ ಆಗಲಿಲ್ಲ, ಹಳೆ ಮಾಡಲ್ ಆಗಿದ್ದು. ಬಟ್ ನಾನು ಜಾಸ್ತಿ ಇಷ್ಟಪಟ್ಟಿದ್ರೆ ಪುಗ್ಗ ಇದ ನೋಡೋದು. ಇದಕ್ಕೆ ಇಷ್ಟಪಟ್ಟು ನಾನು ನೈಟಿ ತೊಗೊಂಡಿದ್ದು. ಇದು 450 ರೂಪಾಯಿ ಜೋಡಿ ಅನ್ನಂದ್ರೆ ನಾನು 400 ರೂಪಾಯಿ ಜೋಡಿ ಮಾಡಿ ತೊಗೊಂಡು ಬಂದೀನಿ. ಯಾವ ಕಲರ್ ಇದೆ? 2 ಕಲರ್ ಇದ್ರು. ಹೋದ್ಸಲ ನಾನು ನೈಟಿ ತಲಕ್ಕೆ ಹೋದಾಗೂ 2 ಕಲರ್ ಇದ್ದು, ಜಾಸ್ತಿ ಕಲರ್ ಇದ್ದಿದ್ದಿಲ್ಲ. ಸೊ ಈ ಸಲ ನೈಟಿ ತೊಗೊಂಡಾಗ ನೀವು 2 ಕಲರ್ ಇದ್ದು, ಬೇರೆ ಕಲರ್ ಇದ್ದಿದ್ದಿಲ್ಲ. ಕಲರ್ಗಳಲ್ಲಿ ಚಲೋ ಕಾಣಿಸ್ತಾನೆ ಅಂತ ಕಮೆಂಟ್ ಹಾಕಿ. 400 ರೂಪಾಯಿ ಹುಡುಗರು ಬಟ್ಟೆ ಇದ್ದಿದ್ದಿಲ್ಲ ಫ್ರೆಂಡ್ಸ. ಇದು ನಮ್ಮ ಪಿಲ್ಲು ಟಿ ಶರ್ಟ್ ತಂದೀನಿ ರೀ. ಇನ್ನೊಂದು ಏನಂದ್ರೆ ಈಗ ಹಾಕೋತಾಳಿಲ್ಲ ಅದನ್ನು ಗೊತ್ತಿಲ್ಲ, ಡೌಟ್ ರೀ. ಯಾಕಂದ್ರೆ ಈ ಥರ ಟಿ ಶರ್ಟ್ ಎಲ್ಲ ಹಾಕೊಳ್ಳಿ. ಈ 2 ಟಿ ಶರ್ಟ್ ಅಕ್ಕಿಗೆ ಒಂದು ಇದು ಒಂದು ಈ ಕಲರ್ 2 ಅಕ್ಕಿಗೆ ತಂದಿನಿ. ಹಾಕೋತಾಳಿಲ್ಲ, ಭಾಳ ಡೌಟ್ ಏನು ಮಾಡ್ತಾಳೋ ಬರ್ನ ಕೇಳ್ತೀನಿ ಅಕ್ಕಿಗೆ. ಇವೆರಡು ನಮ್ಮ ಪಿಲ್ಲು ರೀ. 120 ರೂಪಾಯಿ ಜೋಡಿ. ಮತ್ತು ಇವೆರಡೂ ನಮ್ಮ ಪಿಲ್ಲಿಗೆ ತಂದೀನಿ ರೀ. ಇವನು 120 ರೂಪಾಯಿ ಜೋಡಿ ರೀ. ಡೈಲಿ ಯೂಸ್ ಮಾಡೋಕ್ಕೆ ಟಿ ಶರ್ಟ್ಗಳ್ದಾಗ. ಮತ್ತು ಇವೆರಡೂ ನಾವು ವಿರಾಜಿಗೆ ತೊಗೊಂಬಂದೀನಿ ರೀ ಫ್ರೆಂಡ್ಸ್. ಈ ಜನ ಬೇರೆದಾಗವ ಇವೆರಡು ವಿರಾಜಿಗೆ. ನಾವು ಇವು ಭಾಳ ತುಟ್ಟಿ ಹೋದನ್ರವ. ಇದು 200 ರೂಪಾಯಿ ಜೋಡಿ. 100 ರೂಪಾಯಿ ಒಂದು ಪ್ಯಾಂಟ್ ಅಂದನ್ರಿ. ನಾನು ಇಟ್ಟು 180 ಎಂಟು ಮಾಡ್ತಂದೀನಿ ರೀ. ಇವಾಗ ಪ್ಯಾಂಟ್ ತಂದೀನಿ ಡೈಲಿ ಯೂಸ್ ಮಾಡಕ್ಕೆ. ಮತ್ತು ಈಗ ಟಿ ಶರ್ಟ್ ಅಲ್ಲಿ ಕಲರ್ ಅಂತೂ ಬೇರೆ ಇರಲಿಲ್ಲ. ವಿರಾಜಿಗೆ ಇದೊಂದು ಕಲರ್ ತಂದೀನಿ ರೀ. ಇದು ಬ್ಲ್ಯಾಕ್ ಕಲರ್ ಒಂದು. ಅದ್ರೊಳಗೆ ಕಲರ್ ಬೇರೆ ಇದ್ದು ದೊಡ್ಡ ಬರಲ್ಲ ರೀ. ಹಾಗಾಗಿ ಇವನು 120 ರೂಪಾಯಿ ನೋಡ್ರಿ ಫ್ರೆಂಡ್ಸ. ಇವೆರಡು ವಿರಾಜಿ ತಂದೀನಿ ಕಲರ. ಇವು ಇಜ್ಜಿ ತೊಗೊಂಬಂದೀನಿ ರೀ. ಈಗ ಇಜ್ಜಿಗೆ ಇವನು 120 ರೂಪಾಯಿ ಪ್ಯಾಂಟ್.
ಇದು 120 ರೂಪಾಯಿ ವಿಜ್ಜಿಗೆ ಟಿ ಶರ್ಟ್ ಇದೊಂದು ಕಲರ್ ಇವೆರಡು ಕಲರ್ ತಂದೆ ಸರ್. ಈ ಪಿಲ್ಲೋ ಸ್ನ್ಯಾಕ್ಸ್ ತಂದಿದ್ರಿ, ಅದು ಒಳಗೆ ಸ್ನ್ಯಾಕ್ಸ್ ತೊಗೊಂಬಂದಿದ್ರಿ. ಅಕ್ಕಿ ಡ್ರೆಸ್ ಒಳಗೆ ಹಾಕೊಂಡು ಬರ್ತದೆ ಸ್ಕೂಲ್ ಗೊತ್ತಲ್ಲ. ಇವು 100 ರೂಪಾಯಿ ಜೋಡಿ ಅಂದ್ರೆ ಅವ್ನು ಎಡ್ನಾಗ ಅಟ್ಟೆ 60 ರೂಪಾಯಿ 70 ರೂಪಾಯಿ ಜೋಡಿ ಅಂದ್ರೆ 30 ರೂಪಾಯಿ ಕಲ ಯಾಕೆ ಇಂದ ಮುಂದೆ ಅಂತೇಳಿ 100 ರೂಪಾಯಿ 120 ರೂಪಾಯಿ ತೊಗೊಂಡ್ರೆ ಅವನು ಇವಕ್ಕೆ ಜೋಡಿ. ಹೌದು 100 ತೊಗೊಳ ಎಷ್ಟು ತೊಗೊಳೋಣ ಇಷ್ಟೆಲ್ಲ ತೊಗೊಂಬಂದಿನಿ ಫ್ರೆಂಡ್ಸ. ಟೋಟಲ್ ಇದಕ್ಕೆ ಎಷ್ಟಾಗ್ಯದಂದ್ರೆ ಅಷ್ಟು ನೆನಪಿಲ್ರಿ. ಬಟ ಪೈಲ ಅಷ್ಟೇ ಬಟ ನೆನಪಿಲ್ಲ ಬಿಡ್ರಿ. ಪೈಲ ಪೇಮೆಂಟ್ ಬೇರೆ ಮಾಡಿ ಟಿ ಶರ್ಟ್ ಬೇರೆ ಮಾಡೀನಿ, ಇದ್ರದ್ದು ಬೇರೆ ಮಾಡಿ. ಇದ್ರದ್ದು 1200 ಎಷ್ಟು 1150 ಆಗಿತ್ತು ಉಳ್ಗಿದ್ದು. ಬಟ್ ಟಿ ಶರ್ಟ ಪ್ಯಾಂಟಿಂದ ಅದು ಬೇರೆ ಹಾಕಿನಿ. ಬಟ್ ಅಡಿಚೆಲ್ಲ ಟೋಟಲ್ ಇದು ಅಡಿಚೆಲ್ಲ 2,500 ಬಂದದ್ರಿ. ಇಷ್ಟೆಲ್ಲ ತೊಗೊಂಡಿನಿ. ಹೆಂಗ ಅವತ್ತು ಕಮೆಂಟ್ ಹಾಕ್ರಿ. ಹಂಗೆ ನಾಳೆ ಪೂಜಾಗೆ ತೊಗೊಂಡಿನಿ. ಕುಂಕುಮ ಅಂದಿದ್ದಾರೆ, ಇದಕ್ಕೆ 30 ರೂಪಾಯಿ ಕುಂಕುಮ ಹಚ್ಚಕ್ಕೆ. ಅದ್ರೊಳಗಡೆ ಯಾವ ಕಲರ್ ಐತೆ? ರೆಡ್ ಕಲರ್. ಓಪನ್ ಮಾಡಿದಾಗ ನೋಡೋಣ ಇರ್ರಿ. ಈ ಥರದಲ್ಲ ಅಲ್ಲೆಲ್ಲ ಬೇರೆ ಥರ ಇರ್ರಿ. ರೆಡ್ ಚೆನ್ನಾಗಿರುತ್ತೆ. ರೆಡ್ ಕಲರ್ ಕುಂಕುಮ ತೊಗೊಂಡಿದ್ರಿ. 10 ರೂಪಾಯಿ ಹೂವು ತೊಗೊಂಡಿದ್ದೀನಿ. ಅದು 50 ರೂಪಾಯಿ ಊದ್ಬತ್ತಿ ತೊಗೊಂಡು ಊದ್ಬತ್ತಿ ಒಂದಿದ್ದಿಲ್ಲ. ಇದು ಒಂದು ಇದು 60 ರೂಪಾಯಿ ಫ್ರೆಂಡ್ಸ. ಚಲೋ ಇತ್ತು ಅಂದ್ರೆ ಹೆಂಗಿತ್ತು ಅಂತ ನೋಡ್ಬೇಕು. ಇದು ಧೂಪ ಭಾಳ ಖರ್ಚಾದ್ರು ಫ್ರೆಂಡ್ಸ್. ಇವತ್ತು ರೊಕ್ಕ ಈ ಕಡೆ ಕೇಳ್ಬೇಡ್ರಿ, ಕಂಡಂಗೆ ಖರ್ಚಾದ್ರು. ಧೂಪ ಮಾಡ್ಕೊಂಡು ಬರ್ಲಿಕ್ಕೆ ನೋಡ್ತೀವಿ ನಾವು. ಭಾರಿ ಅದಂದನ ಚೆನ್ನಾಗಿರುತ್ತೆ ಇದು. ಎಷ್ಟದು? ಇದಕ್ಕ 60 ರೂಪಾಯಿ ಅಂತ. 60 60 ರೂಪಾಯಿ ನೋಡ್ರಿ ಫ್ರೆಂಡ್ಸ್. ಇದಕ್ಕ ಇಲ್ಲಿನ ಪ್ಯಾಕಿಂಗ್ ಅದ. ಇದಕ್ಕೆ 60 ರೂಪಾಯಿ ಅಂತ್ರಿ. ಚೆನ್ನಾಗಿರುತ್ತೆ ಇದು. ಹೆಂಗಿರ್ತಾನೆ ಗೊತ್ತಿಲ್ಲ. ಇಷ್ಟ ನೋಡ್ರಿ ಫ್ರೆಂಡ್ಸ್. ಇದಕ್ಕೆ 60, ಇದಕ್ಕೆ 50, ಇದಕ್ಕೆ 30, ಇದು 10 ರೂಪಾಯಿ ಹೂವು. ಕಾಯಿಪಲ್ಲೆ ನೋಡ್ರಿ. ನಾನು ಮುಲ್ಲಂಗಿ ತೊಗೊಂಬಂದಿನಿ ಮತ್ತು ಟಮಾಟಿ ತೊಗೊಂಬಂದಿನಿ ಫ್ರೆಂಡ್ಸ. ಪಾಲಕ್ ತಂದೀನಿ, ಸೌತೆಕಾಯಿ ತಂದೀನಿ ಅಡುಗೆ ಮಾಡಕ್ಕೆ. ಕೊತ್ತಂಬರಿ ಕರಿಪತ್ತ ತೊಗೊಂಡಿನಿ, ಬಟಾಟೆ ತೊಗೊಂಡಿನಿ. ಇಷ್ಟೆಲ್ಲ ತೊಗೊಂಬಂದಿನಿ ನೋಡ್ರಿ ನಾನು. ಇಷ್ಟೆಲ್ಲ ಮಾಡಕ್ಕೆ ಇದಕ್ಕೊಂದು ಹೊಂಚೆ ಅಡಿಸಿಗೆ ಹೋಗ್ಯವ್ರಿ. ಅದಕ್ಕೊಂದು ಅಡಿಸಿ ಹೊಟ್ಟು ತೀನದ ಸೆನ್ಸನೆ ಬಂದದ್ರಿ. ಇಷ್ಟೆಲ್ಲ ಶಾಪಿಂಗ್ ಮಾಡೀನಿ ಫ್ರೆಂಡ್ಸ್. ಇದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಶಾಪಿಂಗ್ ರೀ. ಇದು ಭಾಳ ಐತ್ರಿ. ಪಾರ್ವೆ ಬಟ್ಟೆ ತರಬೇಕಂದ್ರೆ ಒಟ್ಟ ಆಗಿದ್ದಿಲ್ಲ ರೀ. ಯಾಕೆ ಆ ಕಡೆ ರೊಕ್ಕ ಖರ್ಚು ಮಾಡೋದು, ರೂಮ್ ಖಾಲಿ ಮಾಡೋದು, ಡಿಪಾಸಿಟ್ ಕಟ್ಟೋದು ಬರೀ ಇದೇ ಆಗೋಯ್ತು. ಅದಕ್ಕಾಗಿನೇ ತರೋದಾಗಿದ್ದಿಲ್ಲ ನಂಗೆ. ಅದಕ್ಕೆ ಇವತ್ತೆಲ್ಲ ರೊಕ್ಕ ಹಾಕಿದ್ರೆ ಯಜಮಾನ್ ಹೋಗಿ ತೊಗೊಂಬ ಅಂತೇಳಿ ನೈಟಿ ಬೇರೆ ಹರಿದಿ ಹೊರತಿಗೆ ಡ್ರೆಸ್ ಮೇಲೆ ತಿರ್ಗಾಡ್ತಿದ್ರಿ. ನೈಟಿ ಕೊಂದ ಹೊಲಿಗೆ ಹಾಕ್ಬೇಕ್ರಿ. ಕೇಳ್ಬೇಕು. ಹೊಸ ಮನೆ ಬೇರೆ ಅದ ಇಲ್ಲಿ. ಎಲ್ಲಿ ಹೊಲಿಗೆ ಹಾಕ್ತಾರೆ? ಇಲ್ಲ ಅಲ್ಲ ಐತಲ್ಲ. ಎಲ್ಲಿ ನಮ್ಮ ರೂಮ್ ನೋಡಿದಿರಲ್ಲ ಈ ಕಡೆ ಸೈಡ್ ಅಲ್ಲಿ ಅಂಗಡಿ ಇದಲ್ಲಿ. ಅಲ್ಲಿ ಇದು ಕರ್ಚೀಫ್ ಹೊಲಿತಾರಲ್ಲ ಅಲ್ಲಿ. ಅದೇ ಅವ್ರು ಹೊಲಿತಾರಂತ. ಇವು ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ. ದುಕಾನ್ ಹೋಗಿ ಕೇಳ್ಕೊಂಬ. ಕನ್ನಡ ಬರಲ್ಲ. ಕನ್ನಡ ಬರ್ತಾವ್ರಿಗೆ ಇಲ್ಲಿರೋರ್ಗೆ. ಇಲ್ಲೇ ಅಲ್ಲಿ ಒಂದು ಪಾಠ ದುಕಾನ್ ಅದ ಇಲ್ಲಿ. ಅವ್ರು ಬಟ್ಟೆ ಹೊಲಿತಾರಲ್ಲ, ಟವಲ್ ಹೊಲಿತಾರಲ್ಲ. ಕನ್ನಡ ಬರ್ತಾವ್ರಿಗೆ. ಬೆಳ್ಳ ಹುಡುಕಿ ಬರುತ್ತಾ? ಕನ್ನಡ ಬರ್ತಾವ್ರಿಗೆ. ಅವಾಗ ಕೇಳ್ಕೊಂಬ. ನೆಂಟಿ ಅದು ಹೊಸ ಹೊಲಿಗೆ ಹಾಕ್ತಿರ. ನೀವು ಕೇಳೋ ನಾವು ಹಾಕ್ಯತ ಹಾಕೊಂಬರ್ತಾರೆ ಫ್ರೆಂಡ್ಸ್. ಹೆಂಗೆ ಕಾಣಿಸ್ತಾವ ನೋಡಂಗಿ. ಇದಕ್ಕೆ ಹೊಲಿಗೆ ಹಾಕೋದಂತ ಕಾಣಿಸ್ತಾವ. ನಾವು ಹಾಕ್ಬೇಕಂದ್ರು ಫಸ್ಟ್ ಒಂದ್ಸಲ ಯೂಸ್ ಮಾಡ್ರಿ. ಇವಾಗ ಏನಾಗಲ್ಲ, ಆಮೇಲೆ ಹಾಕ್ಸೋದು. ನೋಡ ಮ್ಯಾಕ್ ಕಾಣಿಸ್ತಾವ ಅಂತ ಫ್ರೆಂಡ್ಸ್. ಮ್ಯಾಕ್ ಆತಾವೆ ಇದು ಕೆಳಕಾತಾವ ಜಾಸ್ತಿ. ಉದ್ದ ಆಗ್ರಿ. ನೋಡಿ ಉದ್ದ ಇದು ಹಿಡಿಸ್ಕೊಂಡ್ ಬರೋದಿಲ್ಲ. ನಾನೇ ಉದ್ದ ಆಗ್ಬೇಕು. ಇದು ಕೆಳಗೆ ಬೀಬೇಕು. ಹಿಂಗ ಇವಾಗ ಉದ್ದ ಆಗೋನೆ ಆಗ್ತೇ. ಸೈಡ್ ಹೊಲಿಗೆ ಹಾಕ್ಬೇಕು ಒಂದ್ ಸ್ವಲ್ಪ. ಹಿಂಗೆ ಈ ರೀತಿ ಒಂದೊಂದು ಈ ಕಡೆ ಸೈಡ್ ಒಂದೊಂದು, ಈ ಕಡೆ ಸೈಡ್ ಒಂದು, ಕೆಳಗಡೆ ಮಡ್ಸ್ಬಿಟ್ಟು ಹೊಲ್ಸಲ್ಬಿಟ್ರಿ. ಇಷ್ಟಕ್ಕೆ ಅಮೌಂಟ್ ತೊಗೋತಾರೆ. ಎಷ್ಟು ತೊಗೋತಾರೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ. ಇಷ್ಟೆಲ್ಲ ಅವ ನೋಡ್ರಿ. ಇಷ್ಟೆಲ್ಲ ತೊಗೊಂಬಂದಿನಿ ರೀ ಶಾಪಿಂಗ್. ಇವತ್ತಿನ ಹೆಂಗೆ ಅನಿಸ್ತಂತ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ಬೈ ಬೈ ಟಾಟಾ ಮಾಡಿ ಸಿಗ್ತಿದ್ರಿ. ಯಜಮಾನ್ರಿ ತೋರಿಸ್ತೀನಿ ಬಾರ ಏನಂತ ನೋಡವ್ರಿ. ಹೋಗಿಲ್ತಾರಲ್ಲ ರೆಡಿಯಾಗಿ ಮಾಡ್ಕೋಬೇಕು. ಕನಸಿನ ರಾಣಿ ಕನಸಿನಾಗ ಬರ್ತಾವ. ಏನು ಮಾಡ್ತಾಳ್ರಿ ಬಂದು ಪಪ್ಪಿ ಕೊಡ್ತಾಳ್ರಿ. ನಿನ್ನ ಬಟ್ಟೆ ತೋರಿಸ್ತಂದ್ರಿ ಫ್ರೆಂಡ್ಸ್. ವಿಜ್ಜಿ ಬಟ್ಟೆ ನೋಡ್ರಿ ಹೆಂಗೆ ಕಾಣಿಸುತ್ತ ಹೇಳಿಜ್ಜು. ಈ ಕಡೆ ಬಾ, ಈ ಕಡೆ ಈ ಕಡೆ ಬಾ. ಟಿ ಶರ್ಟ್ ತಂದೀನಿ ನೋಡ್ರಿ. ನೈಟ್ ಪ್ಯಾಂಟ್ ನಿಮಗೆ ತಂದಿ. ನೈಟ್ ಪ್ಯಾಂಟ್ ಹೆಂಗೆ ಚಲೋ ಬರ್ ನೋಡ್ರಿ. ಬರ್ತಾವ್ರಿ. ಬರ್ತಾವ ಅಂದ್ರಿ. ಸ್ಟಿಚಬಲ್ ಅವತ್ರಿ. ದಮ್ಮು ಸ್ಟಿಚಬಲ್ ಅವತ್ರಿ.
ಯವ್ವ ನೋಡಿಲ್ಲ ಅದನ್ನ ಅದು ನೋಡ್ಲಾರ್ದೇನೆ ತಂದೀನಿ. ಬರಲ್ಲತ್ತೀರಿ ಹಾಕೊಂಡ್ರೆ ನೋಡ್ರಲ್ರಿ ಎರಡು ಸೇಮ್ ಸೈಜ್ ಅವ. ಎರಡು ಇದಕ್ಕಿದು ಜರ ದೊಡ್ಡ ಯಾವ್ದು ಗೊತ್ತಿ ಇದು ಜರ ದೊಡ್ಡದನ್ರಿ ನಾಳೆ ಕೊಟ್ಟು ತೊಗೊಂಡು ಬರ್ಲತ್ತೀರಿ ಇದಕ್ಕೆ ತೊಳ್ಕೊಂಡು ಬಾ ಎರಡು. ದೊಡ್ಡದಲ್ರಿ ಹಾಕೊಂಡು ನೋಡ್ರಲ್ರಿ ರಿಪೇರಿಗೆ ರಾಕ್ಬೇಕು ಹಂಗೆ ತಿರ್ಗಲ್ಲ ಭಾಳ ಯಾರಿಗ್ರಿ ಯಾವನಿಗೆ ಯಾವ ಅವನಿಗೆ ಗಾಡಿ ಮ್ಯಾಗಿನ ಬಿದ್ದಾನ್ರಿ ಗಾಡಿ ಮೇಲೆ ಬಿದ್ದಿರೋದು ಹೊಡೆದಾನ ಯಾರಿಗಾರು ಹೇಳ್ತೀವಿ ನಮ್ಗೆ ಹೇಳ್ಬಿಡ್ತೀವಿ ಅವು ಕತ್ತಿಗಳು ಕೇಳಿ ಸಾಕಿದೆ ನಾವು ಬಡದ ನೋಡ್ರಿ ಕೂಗಲ್ ಬೆಳಗ್ಗೆ ನಮ್ದು ಗಾಡಿ ಮ್ಯಾಗ ನಾವು ಬಿಡ ನಮ್ದು ಮೊಬೈಲ್ ಬಂಕ್ ಆಗ್ತದ ಅವಾಗ ಮೊಬೈಲ್ ಬಿದ್ದದ್ರಿ ಅದು ಇದು ಜರ ಬಂದ್ ಮಾಡಿದ್ರಿ ಬರ್ತದ್ರಿ ನಿಮ್ಗ ಹೌದಾರಿ ಬರ್ತದ್ರಿ ಬರ್ತದೆ. ಫ್ರೆಂಡ್ಸ್ ಇದು ಮಾರ್ನಿಂಗ್ದು ಬೆಳಗ್ಗೆದು ವಿಡಿಯೋ ರೀ. ಬುಧವಾರ ನೋಡ್ರಿ ಇದು ಅಯ್ಯಪ್ಪ ಸ್ವಾಮಿ ಪೂಜೆ ರೀ. ಈ ಥರ ಎಲ್ಲ ಮಾಡಿ ನೋಡ್ರಿ ಇದು ಮೊನ್ನೆ ಟ್ರಿಪ್ ಹೋಗಿಡಲ್ರಿ ಸ್ವಾಮಿ ಅಯ್ಯಪ್ಪ ಸ್ವಾಮಿಗೆ. ಆ ಟೈಮ್ನಾಗ ನಮ್ಮ ಯಜಮಾನ್ರು ಗಾಡಿ ಕಟ್ಟಿರ್ತಾರೆ ನೋಡ್ರಿ ಅದು ಫೋಟೋ ತಂದಾರಿ. ಅದು ಫೋಟೋ ಅದ ರೀ. ಇದು 3 ವರ್ಷದ ಕೆಳಗೆ ತಂದು ಫೋಟೋ ಅದಾರ ಮನ್ಯಾಗ ಪೂಜೆ ಮಾಡೋಕೆ. ಸೊ ಪೂಜೆ ಹೇಗ್ಯದ್ರಿ ಮೊನ್ನೆ ಒಬ್ಬ ಅಕ್ಕ ಭಾಳ ಜನ ಮೊನ್ನೆ ಅಂತಲ್ರಿ ಭಾಳ ಜನ ಆದ್ರೆ ಮೀನಾಕ್ಷಿ ಅಕ್ಕ ಆಗಲಿ ಬಿಡ ಭಾಳ ಜನ ಆದ್ರೆ ಇದು ದೀಪ ಈ ಥರ ಕೆಳಗೆ ಇಡಬಾರ್ದು ಕೆಳಗಡೆ ಏನಾದರೂ ಒಂದು ಇಡಬೇಕು ಅಂತ ಭಾಳ ಜನ ಕಮೆಂಟ್ ಹಾಕಿದ್ರಿ. ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ. ನಾನು ಇಡ್ತೀನಿ ರೀ ಬಟ್ ಟೈಮ್ ಸಿಗಲ್ಲಾಗ್ಯದ. ಅದೊಂದು ಇತ್ತು ಯಾವ್ದು ಇಡ್ತೀನಿ ಅಂದ್ರೆ ಇದು ಅದ ನೋಡ್ರಿ ಇದು ಅಯ್ಯಪ್ಪ ಸ್ವಾಮಿದು ಪ್ರಸಾದ ರೀ. ಇದು ಪ್ರಸಾದ ಖಾಲಿ ಆದ್ಮೇಲೆ ಇದೇ ಡಬ್ಬ ಹಿಂಗೆ ಇಟ್ಟು ಇದ್ರ ಮೇಲೆ ದೀಪ ಹಚ್ಬೇಕಂತ ನಂದ್ರಿ ಫ್ರೆಂಡ್ಸ. ಕಮೆಂಟ್ ಹಾಕ್ರಿ ಇಡ್ಲಿ ಏನು ಬೇಡ ಅಂತೇಳಿ ಇದೇ ಇಡ್ಬೇಕನ್ನೋದು ನಂದ್ರಿ. ಇದು ಪ್ರಸಾದ ರೀ ಖಾಲಿ ಐತಲ್ರಿ ಇದು ಇಲ್ಲಿಟ್ಟು ಇದ್ರ ಮೇಲೆ ದೀಪ ಹಚ್ತೀನಿ ರೀ ಫ್ರೆಂಡ್ಸ. ಭಾಳ ಜನ ಅದಕ್ಕೆ ಹೇಳಿದ್ರಿ ದೀಪ ಕೆಳಗಡೆ ಇಡಬಾರ್ದು ಅಂತೇಳಿ. ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ. ಸೊ ನಮ್ಮ ಯಜಮಾನ್ರಿಗೆ ಇಲ್ಲಿ ಮನ್ಕೊಂಡಾರ ನೋಡ್ರಿ ಅದು ಬುಧವಾರದವ್ರಿಗೆ. ಫ್ರೆಂಡ್ಸ್ ನಿನ್ನೆನೆ ಹೋಗಿ ನೈಟಿ ಹೊಲ್ಸ್ಕೊಂಬಂದಿನಿ ರೀ. ಹ್ಯಾಂಗೆ ಕಾಣತ್ತಾವ ರೀ ಫ್ರೆಂಡ್ಸ್ ನಿನ್ನೆ ತೋರಿಸ್ಬೇಕಂದ್ರೆ ಆಗಿಲ್ಲ. ಯಜಮಾನ್ರೆ ಬೇರೆ ಬೈಲತ್ತಿರು ಡ್ರೆಸ್ ಹಂಗೆ ತಂದು ಹಿಂಗೆ ತಂದು ಅದು ಚಲೋ ತಂದಲ್ಲಿ ಇದು ಚಲೋ ಬೈಲಿತ್ತಿರ ಅದಕ್ಕೆ ಗಪ್ಪಾಗಿ ವಿಡಿಯೋ ಮಾಡಲಿಲ್ಲ ರೀ. ಅಷ್ಟಕ್ಕೆ ಗಪ್ಪ ಅದಂದು ಟೀ ಶರ್ಟ್ ಇಷ್ಟ ಆಗಿಲ್ಲ ಅಂತಾರೆ ಇವತ್ತು ಹೋಗಿ ಎಕ್ಸ್ಚೇಂಜ್ ಮಾಡ್ತೀನಿ. ಟೀ ಶರ್ಟ್ಗಳು ಅವ್ರಿಗೆ ಇಷ್ಟ ಆಗಿಲ್ಲ ಅಂತ ಅದಕ್ಕೆ ಎಕ್ಸ್ಚೇಂಜ್ ಮಾಡ್ತೀನಿ. ಬರಲ್ಲ ಎಷ್ಟು ಅಲ್ಲಕ್ಕೆ ಸೆಕೆಂಡ್ ಎಲ್ಲ ಹಾಕ್ರಿ ಬರಲ್ಲ ಫಿಟ್ ಆಲಾಗುತ್ತಾವೆ ಅದಕ್ಕೆ ಚೇಂಜ್ ಮಾಡ್ತೀನಿ. ನಾನು ನೈಟಿ ಹೆಂಗೆ ಕಾಣುತ್ತೆ ಒಂದು ಕಮೆಂಟ್ ಹಾಕ್ರಿ. ನಿನ್ನೇನು ಹೊರ್ಸ್ಕೊಂಬಂದಿನಿ 20 ರೂಪಾಯಿ ತೊಗೊಂಡಾರಿ 20 ಇಲ್ಲವಪ್ಪ 40 ರೂಪಾಯಿ ತೊಗೊಂಡಾರ ಫ್ರೆಂಡ್ಸ್. 2 ನೈಟಿ ಹೊಲಿಕ್ಕೆ ಹಾಕ್ಕೊಂಡು ನೋಡ್ರಿ ಇವತ್ತಿನ ಬ್ಲಾಗ್ ಹೆಂಗೆ ಅನಿಸ್ತಂತ ಕಮೆಂಟ್ ಹಾಕ್ರಿ. ನಾನು ಕೆಲ್ಸಕ್ಕೆ ಹೋಗ್ತೀನಿ ರೀ ಫ್ರೆಂಡ್ಸ್. ಕೆಲ್ಸಕ್ಕೆ ಹೋಗ್ಬೇಕು ಕಿಚನ್ ಕಟ್ಟೆಲ್ಲ ಇಲ್ಲಿದಲ್ಲಿ ಹಿಂಗೆ ಅದ ಬರ್ನ ಮಾಡ್ತೀನಿ ರೀ. ಸದ್ಯಕ್ಕೆ ಏನೂ ಆಗಲ್ಲ. ಇನ್ನೊಂದು ಏನಂದ್ರೆ 2 ದಿನ ಆಯ್ತು ನಾವು ವೀಡಿಯೋ ಹಾಕಿಲ್ಲ. ಭಾಳ ಅಂದ್ರೆ ಬಳಿದಾಗಿದ್ರೆ ಆರಾಮಿತ್ತಿದ್ದಿಲ್ಲ ಅದಕ್ಕೆ 2 ದಿನ ವೀಡಿಯೋ ಹಾಕೋಕ್ಕಾಗಿಲ್ಲ ನಂಗೆ. ಸೊ ಭಾಳ ಜನಕ್ಕೆ ಹೋಮ್ ಟೂರ್ ಕೇಳತ್ತೀರಿ ಭಾಳ ವೀಡಿಯೋ ಕೇಳತ್ತೀರಿ ಮತ್ತು ಯಾಕೆ ವೀಡಿಯೋ ಹಾಕಿಲ್ಲ ಅಂತ ಕೇಳತ್ತೀರಿ. ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ರೀ. ಯಾಕಂದ್ರೆ ನಮ್ಮ ವೀಡಿಯೋಸ್ ಎಲ್ಲ ನೀವೆಲ್ಲ ವೇಟ್ ಮಾಡ್ತಿರ್ತೀರಲ್ರಿ ಅದಕ್ಕೆ ನಮ್ಗೆ ಭಾಳ ಖುಷಿ ಆಗ್ತದೆ ರೀ ಫ್ರೆಂಡ್ಸ. ಅಷ್ಟೇ ಮಕ್ಕಳು ಖುಷಿಯಾಗಿದೆ ರೀ ಕೇಳ್ತಿರ್ತೀರಲ್ಲ ಅಂತ. ಯಾಕಂದ್ರೆ ವೇಟ್ ಮಾಡ್ತಿರ್ತೀರಿ ನಮ್ಮ ವೀಡಿಯೋ ಯಾವಾಗ ಬರ್ತಾವೆ ಏನು ಸುದ್ದಿ ಅಂತೇಳಿ. ಅದೊಂದು ನಾವು ನಿಮ್ಮ ಪ್ರೀತಿ ಗಳಿಸ್ಕೊಂಡಿನಲ್ರಿ ಯಾವಾಗ ಇವ್ರು ವೀಡಿಯೋ ಹಾಕ್ತಾರೆ ಅಂತೇಳಿ ನೀವು ವೇಟ್ ಮಾಡ್ತಿರಲ್ರ ಅದಕ್ಕೆ ಬಂದು ಬೇರೆ ಏನಿಲ್ಲ ರೀ ಫ್ರೆಂಡ್ಸ್. ಕಂಡಂಗೆ ಖುಷಿ ಆಗ್ತದೆ ರೀ. ಅದಕ್ಕೆ ನಮ್ಮ ಮುಖ ಹೆಂಗಾಗ್ಯದ ಆರಾಮಿಲ್ಲ ಬಿಟ್ಟಿಗೆ ನನ್ನ ಮುಖ ಹೆಂಗಾಗ್ಯದ. ಇವತ್ತಿದು ಬ್ಲಾಗ್ ಬರ್ತದೆ ರೀ ಫ್ರೆಂಡ್ಸ್. ಆರಾಮಿಲ್ಲ ಬಿಟ್ಟಿಗೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಇವತ್ತಿನ ಬ್ಲಾಗ್ ಹೆಂಗೆ ಅನಿಸ್ತಂತ ಕಮೆಂಟ್ ಹಾಕ್ರಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ರೀ ಫ್ರೆಂಡ್ಸ್. ಮುಂದಿನ ಬ್ಲಾಗೊಳಗೆ ಸಿಗ್ತೀನಿ ರೀ. ಬಾಯ್ ರೀ. ಗುಡ್ ಮಾರ್ನಿಂಗ್ ಎಲ್ಲರಿಗೆ ಬಾಯ್. ಇದು ಏನು ಮಾಡ್ತೀನಿ ರೀ ಇದಾದ್ಮೇಲೆ ಮತ್ತೆ ಮುಂದೆ ಕಂಟಿನ್ಯೂ ಮಾಡೋದಾರೆ ವೀಡಿಯೋ. ಸೊ ಹಂಗಾಗಿ ಇಲ್ಲಿಗೆ ಏನು ಮಾಡ್ತೀನಿ ಹೆಂಗೆ ಅನಿಸ್ತಂತ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ಬಾಯ್ ಬಾಯ್.